ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾರ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ವೆಚ್ಚ ಭರಿಸುವಂತೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತು. ಇವತ್ತು ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಜಯಲಲಿತಾ ಅಕ್ರಮ ಆಸ್ತಿ ಸಂಪಾದನೆಯ ಕೇಸ್ ಮದ್ರಾಸ್ ಹೈಕೋರ್ಟ್ನಿಂದ ಕರ್ನಾಟಕ ಹೈಕೋರ್ಟ್ಗೆ ವರ್ಗವಾಗಿತ್ತು. ತಮಿಳುನಾಡಿನಲ್ಲಿ ಜಯಲಲಿತಾ ಪ್ರಭಾವ ಬೀರಲಿದ್ದಾರೆ ಅಂತ ಕರ್ನಾಟಕಕ್ಕೆ ಕೇಸ್ ವರ್ಗಾಯಿಸಲಾಗಿತ್ತು. ವಿಶೇಷ ಕೋರ್ಟ್ ಅನ್ನು ಸ್ಥಾಪಿಸಿ ಕರ್ನಾಟಕ ಸರ್ಕಾರ ವಿಚಾರಣೆ ನಡೆಸಿತ್ತು. ಇದೀಗ ಈ ಪ್ರಕರಣ ಇತ್ಯರ್ಥವಾಗಿದ್ದು, ಈ ಹಿನ್ನೆಲೆಯಲ್ಲಿ ಆಗಿರುವಂತಹ ವೆಚ್ಚವನ್ನು ಭರಿಸುವಂತೆ ಕರ್ನಾಟಕ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತು. ಈ ಸಂಬಂಧ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಬನ್ನಿ ಕುರಿತಂತೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಸೊ ಇವತ್ತಿನ ಕೇಸ್ ಏನು ವೆಚ್ಚವನ್ನ ಭರಿಸಬೇಕು ಅಂತ ಅರ್ಜಿ ಸಲ್ಲಿಸಿದೆ ಕರ್ನಾಟಕ ಸರ್ಕಾರ. ಸೊ ಎಷ್ಟೊತ್ತಿಗೆ ವಿಚಾರಣೆ ಸ್ಟಾರ್ಟ್ ಆಗ್ಬೋದು ಹರೀಶ್? ಸಬಿತಾ, ಜಯಲಲಿತಾ ವಿರುದ್ಧದ ಅಕ್ರಮ ಆಸ್ತಿಗಳಿಕೆ ಪ್ರಕರಣ ಏನಿತ್ತು, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮದ್ರಾಸ್ ಹೈಕೋರ್ಟ್ ನಲ್ಲಿ ನಡೆಸಿದಂತಹ ವಿಚಾರಣೆಯನ್ನ ಕರ್ನಾಟಕ ಹೈಕೋರ್ಟ್ಗೆ ವಿಶೇಷ ಕೋರ್ಟ್ ಅನ್ನ ಸ್ಥಾಪಿಸಿ ಅಲ್ಲಿ ವಿಚಾರಣೆಯನ್ನ ಆರಂಭಿಸಲಾಗಿತ್ತು. ಸಂಪೂರ್ಣ ವೆಚ್ಚವನ್ನ ಕರ್ನಾಟಕ ಸರ್ಕಾರವೇ ನೋಡಿಕೊಂಡಿತ್ತು. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಕರ್ನಾಟಕವೇ ತನ್ನ ವಾದದ ವೆಚ್ಚವನ್ನ ಭರಿಸಿಕೊಂಡಿತ್ತು. ಈಗಾಗಲೇ ಜಯಲಲಿತಾ ವಿರುದ್ಧದ ಅಕ್ರಮ ಆಸ್ತಿಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮ ತೀರ್ಪು ಕೂಡ ಹೊರಬಿದ್ದಿರುವಂತಹದ್ದು. ಇದಾದ ನಂತರ ಕರ್ನಾಟಕ ಮಾಡಿದಂತಹ ವೆಚ್ಚವನ್ನ ತಮಿಳುನಾಡು ಸರ್ಕಾರ ಭರಿಸಿಕೊಡ್ಬೇಕು ಅನ್ನುವಂತಹದನ್ನ ಕರ್ನಾಟಕ ಒತ್ತಾಯವನ್ನ ಮಾಡಿದೆ. ಹಾಗಾಗಿ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಅರ್ಜಿಯನ್ನು ಕೂಡ ಸಲ್ಲಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ 1:45ಕ್ಕೆ ವಿಚಾರಣೆಗೆ ಬರುತ್ತೆ ಅನ್ನುವಂತಹ ಸಾಧ್ಯತೆಗಳನ್ನ ನಾವು ಹೇಳ್ಬೋದಾಗಿದೆ. ಅಂದ್ರೆ ಜಡ್ಜ್ ಚೇಂಬರ್ ನಲ್ಲಿ, ನ್ಯಾಯಾಧೀಶರ ಚೇಂಬರ್ ನಲ್ಲಿ ಈ ಒಂದು ವಿಚಾರಣೆ ನಡೆಯುತ್ತೆ ಅನ್ನೋದನ್ನ ಹೇಳಲಾಗ್ತಿದೆ. ಅಂದ್ರೆ ಅಮಿತಾವ್ ರಾಯ್ ನೇತೃತ್ವದ ಪೀಠ ಅವರ ಚೇಂಬರ್ ನಲ್ಲೇ ಇವತ್ತು ವಿಚಾರಣೆ ನಡೆಯುತ್ತೆ. ಅಂದ್ರೆ ಕರ್ನಾಟಕ ಹಾಗೂ ತಮಿಳುನಾಡು ಹಾಗೂ ಕೇಂದ್ರದ ಅಟಾರ್ನಿ ಜನರಲ್ ಕೂಡ ಇರ್ತಾರೆ. ಕೇಂದ್ರ ಸರ್ಕಾರ ಕೂಡ, ಕೇಂದ್ರದ ನಿಲುವನ್ನು ಕೂಡ ಅವರು ಹೇಳ್ಬೇಕಾಗತ್ತೆ. ರಾಜ್ಯ ಸರ್ಕಾರ ಈಗಾಗಲೇ ಹೇಳಿರುವಂತೆ 2,78,00,000 ರೂಪಾಯಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಖರ್ಚು ಮಾಡಿದೆ. ಆ ಖರ್ಚನ್ನ ತಮಿಳುನಾಡು ಸರ್ಕಾರ ಕೊಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿದೆ. ಇವತ್ತು ವಿಚಾರಣೆಯನ್ನ ನಡೆಸುವಂತಹ ಪೀಠ ತನ್ನ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ ಸಬಿತಾ. ಓಕೆ, ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.